ಹಾಯ್ ಹೇಗಿದ್ದೀರಾ ಸರ್ ನಮಸ್ತೆ. ತುಂಬ ಚೆನ್ನಾಗಿದ್ದೀನಿ. ಸೊ ಚೆನ್ನಾಗಿ ಆಗ್ತಾಯಿದೆ ಎಲ್ಲ. ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ? ಸರ್ ಸರ್ ಈಗ ಪ್ರೆಸೆಂಟು ಆಬ್ವಿಯಸ್ಲಿ ದರ್ಶನ್ ಸರ್ ಅವ್ರ ಬರ್ಡೇ ಬರ್ತಿದೆ. ಪ್ರತಿ ವರ್ಷ ಒಂದು ಸಾಂಗ್ ಇದ್ದೇ ಇರುತ್ತೆ. ಸೊ ಈ ವರ್ಷವೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ಬಾಸ್ ಅವ್ರಿಗೋಸ್ಕರ ಇದು 10ನೇ ಸಾಂಗು. 2017ರಲ್ಲಿ ಶುರು ಮಾಡಿದೆ. 2025ವರೆಗೂ ಮಾಡ್ಕೊಂಡೇ ಬಂದಿದ್ದೀನಿ ಪ್ರತಿ ವರ್ಷ ಒಂದೊಂದು ಸಾಂಗು. ಸೊ ಈ ವರ್ಷದ ಹಾಡು ಎಲ್ರಿಗೂ ಟೈಟಲ್ ಲಾಂಚ್ ಆಲ್ರೆಡಿ ಮಾಡಿದ್ದೀನಿ. ತುಂಬ ವೈರಲ್ ಆಗಿದೆ. ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ಸೊ ದರ್ಶನ್ ಸಾರು ನಾನು ಬಾಸ್ ಅಲ್ಲ, ನೀವು ನಮಗೆ ಬಾಸು ಅಂತ ಅಂದ್ಬಿಟ್ಟು ನೀವೆಲ್ಲ ನನಗೆ ಸೆಲೆಬ್ರಿಟೀಸ್ ಅಂತ ಅವ್ರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಅವ್ರು ಸೆಲೆಬ್ರಿಟೀಸ್ ಅಂದಾಗ ಈ ವರ್ಷದ ಸಾಂಗು ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ ಟೈಟ್ಲ್ ಇಟ್ಟಿದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ರಿಲೀಸ್ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಪ್ರೀತ್ ಗಾಂಧಾರ ಯೂಟ್ಯೂಬ್ ಚಾನಲಲ್ಲಿ ಈ ತಿಂಗಳು ಆಲ್ರೆಡಿ ಫೆಬ್ರವರಿ 1ನೇ ತಾರೀಕು ಇವತ್ತು. ಸೊ ನಾನು 9 ಇಲ್ಲ 10ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಟೈಟ್ಲಿಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಲೈನ್ಗಳು ಕೇಳಿದ್ರೆ ಈ ವರ್ಷದ ಬೇರೆ ಥರನೇ ಇರುತ್ತೆ. ಅದೊಂದು ಸಾಂಗ್ ರಿಲೀಸ್ಗಿದೆ. ಅದರ ಜೊತೆಗೇ 1-2 ಸಾಂಗು ಶೂಟಿಂಗ್ ಆಲ್ರೆಡಿ ಮಾಡಿದ್ದೀನಿ. ನಾನೇ ಆ್ಯಕ್ಟ್ ಮಾಡಿದ್ದೀನಿ. ಅದು ಪ್ಯಾನ್ ಇಂಡಿಯಾ ಸಾಂಗು ಅಂದರೆ ಆಲ್ಬಮ್ ಸಾಂಗ್ಸು. ಅದೊಂದು ರಿಲೀಸ್ ಇದೆ. ಎಂದು ನಿನ್ನ ನೋಡುವೆ ಅಂತ ಒಂದು ಸಿನಿಮಾ ರಿಲೀಸ್ಗಿದೆ. ಸೊ ಅದಾಗಿದ್ದ ತಕ್ಷಣ ಪ್ರೊಡಕ್ಷನ್ ನಂಬರ್ 1 ಅಂತ ಸೊ ಅದೊಂದು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಏಪ್ರಿಲ್ ಆರ್ ಮೇಗೆ ಸಿನಿಮಾಗೆ ನಾನೇ ಲಾಂಚ್ ಆಗಬೇಕು ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಆಗ್ತಿದೆ. ಸೊ ಆದಷ್ಟು ಬೇಗ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಅಂದರೆ ನಾನೇ ಹೀರೋ ಆಗಿ ಆ್ಯಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನ್ನದೇ ಹೊಸ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಿದೆ ಸರ್. ಸೊ ಗಾಡ್ಸ್ ಗ್ರೇಸಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಬರ್ತಡೇ ಸಾಂಗ್ ಯಾವ ಹಂತದಲ್ಲಿದೆ ಸರ್? ಆಲ್ಮೋಸ್ಟ್ ಮುಗ್ದಿದೆ, ಎಲ್ಲ ಮುಗ್ದಿದೆ. ಮೋಸ್ಟ್ಲಿ ನಾನು 3ನೇ ತಾರೀಕು ಇಲ್ಲ 4ನೇ ತಾರೀಕು ಸಾಂಗ್ ಫೈನಲ್ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ. ಅವತ್ತು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ, ಬನ್ನಿ. 3ನೇ ತಾರೀಕು ಇಲ್ಲ 4ನೇ ತಾರೀಕು ಸಾಂಗ್ ರೆಕಾರ್ಡಿಂಗ್ ಇರುತ್ತೆ. ಅಂದರೆ ಅವತ್ತೊಂದು ಪೂಜೆ ಮಾಡಿ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ. ತುಂಬ ವೆರೈಟಿಯಾಗಿ ಬರ್ತಿದೆ ಈ ಸಲ ಸಾಂಗು. ಇಷ್ಟು ವರ್ಷ ನಾನು ಮಾಡಿದ ಸಾಂಗ್ ಹೇಗಿತ್ತು ಅಂತಂದರೆ ಮಾಸ್ ಇತ್ತು, ಅದಕ್ಕೆ ಆಮೇಲೆ ಕ್ಲಾಸ್ ಇತ್ತು, ಇದ್ರ ಜೊತೆಗೆ ಒಂದು ಸೆಂಟಿಮೆಂಟ್ ಆಗಿ ಮಾಡ್ತಾಯಿದ್ದೆ. ಈ ಸಲ ಡಿಫ್ರೆಂಟಾಗಿರುತ್ತೆ. ನೀವು ಬಸಣ್ಣಿ ಸಾಂಗ್ ಹೆಂಗೆ ಕೇಳಿದ್ರೋ, ಇಲ್ಲಾಂದರೆ ಶೇಕ್ ಇಟ್ ಪುಷ್ಪವತಿ ಯಾವ ಥರ ಕೇಳಿದ್ರೋ ಆ ಪ್ಯಾಟ್ರನಲ್ಲಿ ಬರುತ್ತೆ ಈ ಥರ ಸಾಂಗು. ಅದೊಂದು ಹಿಂಟ್ ಕೊಡ್ತೀನಿ. ಸೊ ಎಲ್ಲರೂ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಡೈಲಿ ಫೋನ್ ಮಾಡೋರು ನನಗೆ, ಅಣ್ಣ ಯಾವಾಗ ಸಾಂಗ್ ರಿಲೀಸು, ಡೇಟ್ ಅನೌನ್ಸ್ ಮಾಡಿ, ರಿಲೀಸ್ ಡೇಟು ಅಂತ. ಅದೇ ಯಾಕಂದರೆ ಸರ್ ಅವರು ಪ್ರೀತಿ ಕೊಟ್ಟಿದ್ದಾರೆ ಸರ್, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಇವತ್ತಿಗೆ ನಾನಿವತ್ತು ನಿಂಗೊಂದು ಮೈಕ್ ಕೊಟ್ಟು ನಾನು ಮಾತಾಡಿಸ್ತೀರಾ ಅಂದರೆ ಓನ್ಲಿ ಬಿಕಾಸ್ ಆಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರು, ನಮ್ಮ ಪ್ರೀತಿ ಅಣ್ಣ, ಜೊತೆಗೆ ದರ್ಶನ್ ಸರ್ ಅಭಿಮಾನಿಗಳು ಸರ್. ಅವ್ರ ಅಭಿಮಾನಿಗಳಿಲ್ಲ ಅಂದರೆ ನಾವಿಲ್ಲ. ಇವತ್ತು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಮೆರೆಸ್ತಾರೆ ಅಂದಾಗ ಅವ್ರವ್ರ ಪೇಜ್ಗಳು ಅಷ್ಟೇ ಸರ್. ಎಕ್ಸಾಂಪಲ್ಲು ದರ್ಶನ್ ಸರ್ ಫ್ಯಾನ್ ಪೇಜ್ಗಳು ಒಂದು ಅಷ್ಟಿದೆ ಸರ್. ಅಷ್ಟು ಫ್ಯಾನ್ ಪೇಜ್ಗಳು ಒಂದು ಪೋಸ್ಟ್ ಕಳಿಸಿದ ತಕ್ಷಣ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತಾರೆ, ಇಮಿಡಿಯೇಟಾಗಿ ಪೋಸ್ಟ್ ಮಾಡ್ತಾರೆ, ಇಲ್ಲ ರೀಲ್ಸ್ ಹಾಕ್ತಾರೆ ದರ್ಶನ್ ಸರ್ ಫ್ಯಾನ್ಸ್ ಪೇಜ್ಗೆ, ಡಿ ಕಂಪ್ನಿಗೆ. ಸೊ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಏನಕ್ಕೆ ಅಂದರೆ ನಾನು ಕೊನೆ ಉಸಿರಿರೋವರೆಗೂ ದರ್ಶನ್ ಸರ್ ಅವರ ಕುಟುಂಬ ಏನಿದೆ, ಕುಟುಂಬ ಏನಿದೆ, ಅವ್ರು ಎಲ್ರಿಗೂ ಕೂಡ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಏನಕ್ಕೆಂದರೆ ನಾನೊಬ್ಬ ಪುಟ್ಟ ಕಲಾವಿದೆ ಸರ್. ಎಲ್ಲೋ ಇದ್ದವನು, ಯಾವುದೋ ಮೂಲೆಯಲ್ಲಿ ಇದ್ದವನ್ನ ಇವತ್ತು ಒಂದಷ್ಟು ಜನ ನನ್ನನ್ನು ಗುರ್ತು ಹಿಡಿಯೋಕ್ಕೆ ಮಾಡಿಕೊಟ್ಟಿದ್ದು ಓನ್ಲಿ ದರ್ಶನ್ ಸರ್ ಅಭಿಮಾನಿಗಳು ಸರ್. ನನಗೆ ಕಷ್ಟ ಅಂತ ಬಂದಾಗ ಯಾರೂ ಹಿಂದೆ ಮುಂದೆ ಬರಲಿಲ್ಲ ಸರ್. ನನಗೆ ಫಸ್ಟು ನನ್ನನ್ನು ಹಿಂಗಂದು ಚಿನ್ನ ನೀನು ಮುಂದೆ ಹೋಗೊಂದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2017ರಲ್ಲಿ. ಅವತ್ತಿಂದ ಇವತ್ತರೆಗೂ ಅವ್ರು ನನ್ನ ಕೈಗೆ ಸೆಕೆಂಡ್ ಮಾಡಿದ್ದು ಒಂದೇ ಒಂದು ಸರ್. ಆವತ್ತಿಂದ ಇವತ್ತರೆಗೂ ನಾನು ಹಿಂದೆ ಹೆಜ್ಜೆ ಇಟ್ಟಿಲ್ಲ, ಹಿಂದೆ ಹೆಜ್ಜೆ ಇಡೋದು ಇಲ್ಲ. ಏನಕ್ಕೆ ಅಂದರೆ ನನ್ನ ಹಿಂದೆ ದರ್ಶನ್ ಸರ್ ಅಭಿಮಾನಿಗಳಿದ್ದಾರೆ, ದರ್ಶನ್ ಸರ್ ಇದ್ದಾರೆ, ಅವ್ರ ಇಡೀ ಕುಟುಂಬ ಇದೆ. ಸೊ ಯಾರೇ ಏನೇ ಮಾತಾಡ್ಕೋಬೋದು, ಟಾಕ್ಸ್ ಮಾಡ್ಬೋದು ಸರ್. ಇವತ್ತು ಸುಪ್ರೀತ್ ನಮ್ಮ ಹುಡುಗ, ಸುಪ್ರೀತ್ ಗಾಂಧಾರ ನಮ್ಗೆ ಗೊತ್ತು, ನನ್ನ ಜೊತೆ ಓಡಾಡ್ಕೊಂಡಿದ್ದವನು, ಆರ್ಕೆಸ್ಟ್ರಲ್ಲಿ ಆಡ್ಕೊಂಡಿದ್ದ, ನಮ್ಮ ಜೊತೆನೇ ಬೆಳೆದವನು ಅಂತ ಇವತ್ತು ಮಾತಾಡ್ತಾರೆ. ಅವತ್ತು ಯಾರೂ ಮಾತಾಡ್ತಿರ್ಲಿಲ್ಲ ಸರ್. ಇದೇ 10 ವರ್ಷದಿಂದ ಅಂದರೆ ತುಂಬ ಜನ, ಅಂದರೆ ಎಲ್ಲರೂ ಅಲ್ಲ, ಕೆಲವರು ಈ ಮಾತು ಏನಕ್ಕೆ ಅಂದರೆ ಸರ್, ಕೆಲವು ಟೈಮಲ್ಲಿ ನನಗೆ ನೋವಾಗಿದೆ, ತುಂಬ ನೋವು ಪಟ್ಟಿದ್ದೀನಿ. ಏನಕ್ಕೆ ಅಂದರೆ ಅವಾಗ ಸಪೋರ್ಟ್ ಮಾಡ್ತಿದ್ದವ್ರು ಎಲ್ಲ ಇವತ್ತು ಬರ್ತಾವ್ರೆ. ಸೊ ನಾನು ಹೇಳೋದೇನೆಂದರೆ ಸರ್, ಪ್ರತಿಯೊಬ್ಬ ಕಲಾವಿದನು, ಪ್ರತಿಯೊಬ್ಬ ಆರ್ಟಿಸ್ಟ್ಗಳೂ ಯಾರ್ಯಾರು ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಸರ್, ಆ ಸ್ಟ್ರಗಲ್ ಮಾಡ್ತಿರೋರ್ಗೆ ಒಂದು ಮಾತು ಹೇಳ್ತೀನಿ, ನೀವು ಸಕ್ಸಸ್ ಆಗಿ, ನಿಮಗೆ ಕೆಲಸ ಮಾಡಿ, ನಿಮ್ಮ ಹಾದಿಲಿ ಹೋಗಿ, ನಿಮ್ಮ ಹಿಂದೆ ನಿಮ್ಗೆ ಯಾರ್ಯಾರು ಆಡ್ಕೊಳ್ತಾರೆ ಎಲ್ಲರೂ ನಿಮ್ಮ ಹಿಂದೆ ಬಂದೇ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಾವಿದರಿಗೆ ಇದೊಂದು ಪ್ಲಸ್ಸು ಸರ್. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅದು ನನ್ನಲ್ಲಾಗಿದೆ. ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋ ನೋವು, ನಾನು ಪಟ್ಟಿರೋ ಸ್ಟ್ರಗಲ್ಲು, ನಾನು ದುಡ್ದು ಮಾಡೋದು ಸಾಂಗ್ ಸರ್. ನಾನು ಯಾರ ಹತ್ರನೂ ಹೋಗಿ ಇಷ್ಟು ಮಾಡಿ ಅಷ್ಟು ಮಾಡಿ ಅಂತ ನಾನು ಯಾರ ಹತ್ರನೂ ಕೇಳ್ಕೊಳ್ಳಲ್ಲ. ನಾನು ಕಷ್ಟಪಟ್ಟು ನನ್ನ ಟ್ಯೂನ್ ಮಾಡ್ತೀನಿ. ನನ್ನ ಹತ್ರ ದುಡ್ಡು ಕಿತ್ಕೋಬೋದು, ಇಲ್ಲ ನನಗೆ ಒಂದು ಡೇಟ್ ಹೊಡೆದು ಬಿಡ್ಬೋದು. ನನ್ನ ಹತ್ರ ನನ್ನ ಟ್ಯಾಲೆಂಟ್ನ ಯಾವನೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಟ್ಯಾಲೆಂಟ್ ಇದ್ದವನು ಬೆಳಿತಾನೆ ಸರ್. ಇವತ್ತೆಲ್ಲ ನಾಳೆ ಎಲ್ಲರೂ ಬೆಳೀತಾರೆ. ಟ್ಯಾಲೆಂಟ್ ಇದ್ದವನು ಎಷ್ಟೋ ಜನ ಸರ್ ಆರ್ಟಿಸ್ಟ್ಗಳು ನಾನು ನೋಡ್ತೀನಿ ಸರ್,
ಎಷ್ಟು ಕಷ್ಟಪಟ್ಟಿರ್ತಾರೆ. ನಾನು ನಿಮಗೆ ಯೂಟ್ಯೂಬ್ ಚಾನಲ್ಸ್ಗಳಿದೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಅಪ್ಲೋಡ್ ಮಾಡಿ, ಯಾಕೆ ವೈರಲ್ ಆಗಲ್ಲ ಸರ್? 10 ವರ್ಷದಿಂದ ನನಗೆ 10 ಲೈಕು 10 ವ್ಯೂಸ್ ಬರೋದು ಸರ್. ಇವತ್ತು ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಅಂದರೆ ನನ್ನ ಕಷ್ಟ, ನಾನು ಸ್ಟ್ರಗಲ್ ಮಾಡಿದ್ದೀನಿ. ಅದೇ ಥರ ಪ್ರತಿಯೊಬ್ಬ ಆರ್ಟಿಸ್ಟು ಸ್ಟ್ರಗಲ್ ಮಾಡಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಸರ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.